ಮೊದಲ ಸ್ಟೋರಿ ರಾಮನಿಗೆ ನಾಮವನ್ನ ಹೇಗೆ ಹಾಕಲಾಗಿದೆ, ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಈ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶಗಳು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ವರದಿಯ ಮೂಲಕ ನೋಡೋಣ. इसमें बड़े-बड़े लोग शामिल हैं। मर्यादा का पहला नाम भगवान प्रभु श्री राम है और दूसरा नाम मर्यादा का संविधान है और भारतीय जनता पार्टी तो दोनों को दगा दे रही है. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿ ಅವರು ಬಂದ ಮೇಲೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ. ದೇಶದ ಕೋಟಿ ಕೋಟಿ ರಾಮಭಕ್ತರ ಭಾವನೆಗಳಿಗೆ ಅತಿ ದೊಡ್ಡ ಆಘಾತವಾಗಿದೆ. ರಾಮಭಕ್ತರ ಶ್ರದ್ಧೆಯ ತಾಣ, ಶತಮಾನಗಳ ಹೋರಾಟದ ಫಲವಾಗಿ ನಿರ್ಮಾಣವಾದ ಆರಾಧನಾ ಕೇಂದ್ರದಲ್ಲೂ ದುಡ್ಡಿನ ಕಳ್ಳರು ತುಂಬಿಕೊಂಡಿದ್ದಾರೆ. ರಾಮನ ಹೆಸರಿನಲ್ಲಿ ಏನೇ ಮಾಡಿದ್ರೂ ನಡೆಯುತ್ತೆ ಎಂಬ ಚಾಲಾಕಿಗಳ ಬಣ್ಣ ಬಯಲಾಗಿದೆ. ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮನ ಭಂಡಾರಕ್ಕೆ ಕನ್ನ ಹಾಕಿದ್ದು ಈಗ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ರಾಮನ ಹುಂಡಿಕಳ್ಳರ ಕೈಚಳಕದ ಬಗ್ಗೆ ಒಂದೊಂದೇ ಬಯಲಾಗುತ್ತಿವೆ. ಸಿಸಿಟಿವಿಗಳನ್ನೇ ಯಾಮಾರಿಸಿ ಬಾತ್ರೂಮ್ನಲ್ಲೂ ಹಣ ಬಚ್ಚಿಟ್ಟು ನೋಟು ಬಂಡಲ್ಗಳನ್ನೇ ಎಗರಿಸುತ್ತಾ ಕೋಟ್ಯಾಂತರ ರೂಪಾಯಿ ರಾಮನ ಹುಂಡಿಯ ಹಣ ಕದಿಯುತ್ತಿದ್ದ ಕಥೆಯೇ ರೋಚಕ. ಹುಂಡಿಕಳ್ಳರ ಜಾಲ ದಿನೇ ದಿನೇ ಬಗೆದಷ್ಟೂ ವಿಸ್ತಾರಗೊಳ್ಳುತ್ತಿದೆ. ಎಸ್ಐಟಿಗೆ ಕೊಟ್ಟಿದ್ದ ಟೈಮ್ ಮುಗಿದರೂ ತನಿಖೆ ಪೂರ್ಣ ಆಗೋ ಲಕ್ಷಣಗಳು ಕಾಣುತ್ತಿಲ್ಲ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿ ತನಿಖಾ ಅವಧಿಯನ್ನ ವಿಸ್ತರಿಸಿದೆ. ಅಯೋಧ್ಯೆ ರಾಮನ ಹುಂಡಿಕಳ್ಳರ ಬೇಟೆಯಾಡುತ್ತಿರುವ ಎಸ್ಐಟಿ ತನಿಖಾ ಅವಧಿಯನ್ನ 15 ದಿನಗಳ ಕಾಲ ವಿಸ್ತರಿಸಲಾಗಿದೆ. ಹುಂಡಿಕಳ್ಳರು, ಕಳ್ಳತನಕ್ಕೆ ಪ್ರಚೋದನೆ ಕೊಟ್ಟವರು, ಸ್ಕೆಚ್ ಹಾಕಿ ಸಹಕಾರ ಕೊಟ್ಟವರ ಬಗ್ಗೆಯೂ ತನಿಖೆ ಆಗ್ತಿದೆ. ಸಮಗ್ರ ಕೂಲಂಕುಷ ತನಿಖೆಗಾಗಿ ಎಸ್ಐಟಿಗೆ ಸಮಯ ಹಾಗೂ ಅಧಿಕಾರ ನೀಡಲಾಗಿದೆ. ಈ ಮಧ್ಯೆ ಅಯೋಧ್ಯೆಗೆ ಭದ್ರತೆ ನೀಡಿದ್ದ ಏಜೆನ್ಸಿಯ 6 ಮಂದಿಯನ್ನ ಬಂಧಿಸಲಾಗಿದೆ. ಹುಂಡಿ ಹಣ ಎಣಿಕೆ ವೇಳೆ ಕರ್ತವ್ಯ ಲೋಪ ಹಾಗೂ ಕಳ್ಳತನದಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಯುತ್ತಿದೆ. ಈ ಭದ್ರತಾ ಸಿಬ್ಬಂದಿ ಎಣಿಕೆ ದಿನ ಟ್ರಸ್ಟ್ ಕಡೆಯವರಿಂದ 1 ಲಕ್ಷ ಹಣ ಪಡೆದಿರುವ ಬಗ್ಗೆ ಸಂಶಯ ಮೂಡಿದ್ದು ವಿಚಾರಣೆ ನಡೆಯುತ್ತಿದೆ. ಇನ್ನೊಂದೆಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 19ಕ್ಕೂ ಹೆಚ್ಚು ಸಿಬ್ಬಂದಿಯ ವಿಚಾರಣೆ ನಡೆಯುತ್ತಿದೆ. ಜೊತೆಗೆ ಮೊನ್ನೆಯಿಂದಲೂ ಚಂಪತ್ರಾಯ್ ಹೇಳಿಕೆ ಪಡೆದುಕೊಳ್ಳುತ್ತಿದ್ದಾರೆ ಪೊಲೀಸರು. ಈ ಎಲ್ಲದರ ಮಧ್ಯೆಯೇ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಟ್ರಸ್ಟ್ನ ಚೇರ್ಮನ್ ಮಹಾಂತ ನೃತ್ಯ ಗೋಪಾಲದಾಸ್ ಮಹಾರಾಜ್. ಟ್ರಸ್ಟ್ನಲ್ಲಿ ಗೋಲ್ಮಾಲ್ ತನಿಖೆಯ ಮಧ್ಯೆಯೇ ಹೋಗಿ ಆಸ್ಪತ್ರೆ ಸೇರಿಕೊಂಡಿರೋದು ಕೂಡ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಯೋಧ್ಯೆ ಹುಂಡಿ ಕಳ್ಳತನಕ್ಕೆ ಇಡಿ ಎಂಟ್ರಿ. ಇಡಿಗೆ ಪತ್ರ ಬರೆಯಲಿರುವ ಅಯೋಧ್ಯೆ ಪೊಲೀಸರು. ಅಯೋಧ್ಯೆಯಲ್ಲಿ ಲೂಟಿಯಾಗಿರೋದು ಕೋಟಿ ಕೋಟಿ ಹಣ. ಹೀಗಾಗಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಇಡಿ ಎಂಟ್ರಿ ಕೊಡುವ ಸಾಧ್ಯತೆಗಳಿವೆ. ಅಯೋಧ್ಯೆ ಅಕ್ರಮದ ತನಿಖೆಗಾಗಿ ಇಡಿಗೆ ಪತ್ರ ಬರೆಯಲಿದ್ದಾರೆ ಅಯೋಧ್ಯೆ ಪೊಲೀಸರು. ಅಯೋಧ್ಯೆ ಪೊಲೀಸರ ಮನವಿ ಮೇಲೆ ತನಿಖೆಗೆ ಇಡಿ ಕೂಡ ಎಂಟ್ರಿ ಆಗುವ ಸಾಧ್ಯತೆಗಳಿವೆ. ಹಣ ಕಳ್ಳತನ, ದುರ್ಬಳಕೆ, ವಿಲೇವಾರಿ ಬಗ್ಗೆ ಸಮಗ್ರ ತನಿಖೆ ಆಗಲಿದೆ. ಇಡಿ ಎಂಟ್ರಿ ಕೊಟ್ಟರೆ ದೊಡ್ಡವರೇ ಸಿಕ್ಕಿಬೀಳುವ ಸಾಧ್ಯತೆಗಳಿವೆ. ಸಮಾಜವಾದಿ ಪಕ್ಷದ ನಾಯಕನ ಪ್ರಕಾರ ಬರೋಬ್ಬರಿ 20,000 ಕೋಟಿ ಹಗರಣ ಆಗಿದೆ ಎಂಬುದು ಗಂಭೀರ ಆರೋಪ. इसमें बड़े-बड़े लोग शामिल हैं और कम से कम 20,000 करोड़ रुपए का घपला है। 20,000 करोड़ रुपए का सोना, चांदी, जेवर, लोगों ने 50-50 किलो सोना दिया, करोड़ों रुपया दिया, हीरे के हार दिए करोड़ों रुपए, पता ही नहीं किसी. ಬಗೆದಷ್ಟು ಬಯಲಾಗ್ತಿದೆ ಬಂಡವಾಳ. ಟಾಯ್ಲೆಟ್ನಲ್ಲೂ ಇತ್ತು ಶ್ರೀರಾಮನ ದುಡ್ಡು. ಮೇ ತಿಂಗಳ ಕೊನೆಗೆ ರಾಮನ ಹುಂಡಿಯ ಬಗ್ಗೆ ಅನುಮಾನ ಬಂದಿತ್ತು. ರಾಮ ಮಂದಿರದ ಹುಂಡಿಯ ಹಣ ಎಣಿಕೆ ಮತ್ತು ರಾಮನ ಭಂಡಾರ ಖಾಲಿಯಾಗಿದ್ದ ಅನುಮಾನ ಮೂಡಿತ್ತು. 500 ರೂಪಾಯಿಯ ನೋಟುಗಳ ಬಂಡಲ್ಗಳಲ್ಲೇ ಕಡಿಮೆ ಹಣ ಕಾಣಿಸಿದ್ದೇ ಅನುಮಾನ ಬಂದಿತ್ತು. ಈ ಗುಮಾನಿ ಬಂದಿದ್ದೇ ನೋಟು ಎಣಿಕೆಯ ಕೋಣೆಯಲ್ಲೇ ಹಿಡನ್ ಕ್ಯಾಮೆರಾ ಅಳವಡಿಸಲಾಗಿತ್ತು. 1 ತಿಂಗಳ ಸಮಯದ ಈ ದೃಶ್ಯಗಳನ್ನು ನೋಡಿದಾಗ ಎಲ್ಲರನ್ನೂ ದಂಗುಬಡಿಸಿತ್ತು. ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇದೆ ಎಂಬುದನ್ನು ತಿಳಿದುಕೊಂಡು ಕ್ಯಾಮೆರಾಗಳು ಇಲ್ಲದ ಕಡೆ ಅಕ್ರಮ ವ್ಯವಹಾರಗಳನ್ನ ಮಾಡಲಾಗ್ತಿತ್ತು. ಕದ್ದ ಹಣವನ್ನ ವಾಶ್ರೂಮ್ನಲ್ಲಿ ಬಚ್ಚಿಡ್ತಿದ್ದರಂತೆ ಖದೀಮರು. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ನಲ್ಲಿ ಸಂಗ್ರಹ ಮಾಡಿ ತಾತ್ಕಾಲಿಕವಾಗಿ ಬಚ್ಚಿಡುತ್ತಿದ್ದರು. ನಂತರ ಸಮಯ ನೋಡಿ ಅಲ್ಲಿಂದ ಹಣ ಸಾಗಿಸುತ್ತಿದ್ದರು. ಅವಿನಾಶ್ ಶುಕ್ಲಾ ಮನೆಯಲ್ಲಿ QR ಕೋಡ್ ಬಾಕ್ಸ್. ಮಂದಿರದಲ್ಲಿ ಇರಬೇಕಾದ ಬಾಕ್ಸ್ ಟ್ರಸ್ಟಿ ಮನೆಯಲ್ಲಿ. 20 ಲಕ್ಷ ಸ್ಥಳದಲ್ಲೇ ವಶ. ಬ್ಯಾಂಕ್ ಅಕೌಂಟ್ ಪರಿಶೀಲನೆ. ಬಂಧಿತ ಆರೋಪಿ ಅವಿನಾಶ್ ಶುಕ್ಲಾ ಮನೆಯಲ್ಲಿ ಎಸ್ಐಟಿ ಪೊಲೀಸರು ಜಾಲಾಡುತ್ತಿದ್ದಾರೆ. ಮಂದಿರದಲ್ಲಿ ಇರಬೇಕಾದ QR ಕೋಡ್ ಇರುವ ಹುಂಡಿ ಬಾಕ್ಸ್ ಪತ್ತೆಯಾಗಿದೆ.
QR ಕೋಡ್ ಬಳಸಿ ಹುಂಡಿಗೆ ಹಣ ಹಾಕುತ್ತಿದ್ದವರ ದುಡ್ಡಿಗೆ ನಾಮ ಹಾಕಿ ಮನೆಯಲ್ಲಿ ತಂದು ಇಟ್ಟುಕೊಂಡಿದ್ದ ಅವಿನಾಶ್ ಶುಕ್ಲಾ. ಹೀಗಾಗಿ ಬಾಕ್ಸ್ ಮೇಲಿನ QR ಕೋಡ್ ಲಿಂಕ್ ಮಾಡಿರುವ ಅಕೌಂಟ್ ಪರಿಶೀಲನೆ ಮಾಡಿದೆ SIT ಟೀಮ್. ಬಾಕ್ಸ್ನಲ್ಲಿದ್ದ 20 ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. 5 तारीख को 5 जून को जो है पुलिस आई अविनाश को लेके। अभिषेक शुक्ला प्राइमरी के टीचर हैं, उनको गुरुजी ने शरण दे दिया था, वो रहते थे यहाँ। अब रहन सहन तो वो तो अभिषेक शुक्ला तो 10 साल से था, वो तो अच्छा था, वो तो ठीक ठाक था। जी को ये बक्सा वहाँ से मिला था कि ये दान का पैसा इकट्ठा करने के लिए, तभी से ये गुरुजी का यहाँ रखा हुआ है। ಸಂವಿಧಾನ ರಾಮನಿಗೆ ದ್ರೋಹ. 2024ರಲ್ಲಿ ಮಂದಿರ ಉದ್ಘಾಟನೆಯಾದಾಗಿನಿಂದ ಈ ಜಾಲ ಸಕ್ರಿಯವಾಗಿತ್ತು ಎಂದು ಶಂಕಿಸಲಾಗಿದೆ. SIT ವರದಿಯ ಪ್ರಕಾರ ಕೇವಲ ಈ ವರ್ಷದ ಏಪ್ರಿಲ್ 27ರಿಂದ ಜೂನ್ 5ರ ನಡುವೆ ಬರೋಬ್ಬರಿ 70 ಬಾರಿ ಕಳ್ಳತನ ನಡೆದಿರುವುದು CCTV ದಾಖಲೆಗಳಿಂದ ಪತ್ತೆಯಾಗಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರವಾಗಲಿ ಉತ್ತರ ಪ್ರದೇಶ ಸರ್ಕಾರವಾಗಲಿ ಜವಾಬ್ದಾರಿ ಹೊತ್ತುಕೊಳ್ಳುತ್ತಿಲ್ಲ ಅನ್ನೋದು ಪ್ರತಿಪಕ್ಷಗಳ ಆರೋಪ. जो जनता ने वोट से संविधान बचा लिया, अब बीजेपी सांसदों को तोड़ करके संविधान बदलना चाहती है और ये बड़ा सवाल है। और यूं तो हम कहें कि मर्यादा का पहला नाम तो पहला भगवान प्रभु श्री राम है और दूसरा नाम मर्यादा का संविधान है, और भारतीय जनता पार्टी तो दोनों को दगा दे रही है। ಅಯೋಧ್ಯೆ ಅಕ್ರಮಕ್ಕೂ ಕರ್ನಾಟಕಕ್ಕೂ ನಂಟು. ಅಖಿಲೇಶ್ ಯಾದವ್ ಮಾತಿನ ಮರ್ಮವೇನು? ಈ ಮಧ್ಯೆ ಅಯೋಧ್ಯೆಯಲ್ಲಿನ ಅಕ್ರಮಕ್ಕೂ ಕರ್ನಾಟಕ ಮಹಾರಾಷ್ಟ್ರಕ್ಕೂ ನಂಟಿದೆ ಎಂದು ಆರೋಪಿಸುತ್ತಾರೆ ಅಖಿಲೇಶ್ ಯಾದವ್. SIT ಪಾರದರ್ಶಕ ತನಿಖೆಯಿಂದಷ್ಟೇ ಎಲ್ಲವೂ ಬಯಲಾಗಲಿದೆ ಅನ್ನೋದು ಅಖಿಲೇಶ್ ವಾದ. हमारा धर्म ही का रास्ता ये है कि अगर हम कुछ पाप कर दें तो गंगा में स्नान करने के बाद पवित्र हो जाते हैं। तो अगर CCTV बंद हो जाए और अपील कर दें अगर भारतीय जनता पार्टी के लोग, तो वो सब वापस आ जाएगा चढ़ावा। नहीं, जो अगर ले गए हैं तो सुना है कि कर्नाटक तक तार जुड़े हुए हैं, महाराष्ट्र तक तार जुड़े हुए हैं। ಅನಾವಶ್ಯಕವಾಗಿ ಆಗಿದೆ, ರಾಮ ಮಂದಿರದಲ್ಲಿ ಆಗಿದೆ, ಅದಕ್ಕೆ SIT ಮಾಡಿದ್ದಾರೆ, ತಕ್ಷಣವೇ ಮಾಡಿದ್ದಾರೆ. ಎಲ್ಲ ಥರದ ಕ್ರಮಗಳು ಆಗ್ತಾ ಇದೆ. ನಿಮ್ಮದೇ ಆದಂಥ ಭಾವನೆಗಳನ್ನು ಹೇಳುವಾಗ ನೀವು ಕೂಡ ಎಲ್ಲ ಒಂದು ಕಡೆ ಬಾಯಿ ಚಪ್ಪಲದ ಮಾತುಗಳಿಗೆ ಕಡಿವಾಣ. ಅಲ್ಲ, ಕರ್ನಾಟಕದ ಜೊತೆ ನಂಟಿದೆ ಅಂತ ಒಂದು ನಿಮಿಷ ತಾಳಿ. ಒಬ್ಬ ಉತ್ತರ ಪ್ರದೇಶ ಅಂತ ರಾಜ್ಯದ ಮುಖ್ಯಮಂತ್ರಿಗಳಾದವರು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಮಾತನಾಡುವಾಗ ಅದಕ್ಕೆ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಅನಾವಶ್ಯಕವಾಗಿ ಮಾತಾಡಿ ಎಲ್ಲ ಒಂದು ಕಡೆ ಜನರ ಭಾವನೆಯಲ್ಲಿ ಮತ್ತೊಂದು ಪಂಕ್ತಿಗೆ ಸೇರ್ಕೊಳ್ಳಿ. ಅಯೋಧ್ಯೆಯಲ್ಲಿ ಇಷ್ಟೆಲ್ಲ ಅಕ್ರಮಗಳು ಆಗುತ್ತಿದ್ದರೂ ಕೂಡ VHP ಮಾತ್ರ ಅಂತರ ಕಾಯ್ದುಕೊಂಡಿದೆ. ಮಂದಿರ ಕಟ್ಟುವ ಕೆಲಸ ಮಾಡಬೇಕಿತ್ತು, ಅದಾಗಿದೆ. ಇನ್ನೇನಿದ್ದರೂ ಟ್ರಸ್ಟ್ UP ಸರ್ಕಾರ SIT ನೋಡಿಕೊಳ್ಳುತ್ತದೆ ಅಂತಿದೆ VHP. ट्रस्ट को सामने आकर स्थिति को स्पष्ट करना और उसको सबके सामने बताना, ये कार्य पूर्ण होने के बाद हम लोगों के कहने का कोई विषय रह नहीं गया है। SIT का गठन हो गया, SIT की रिपोर्ट आ गई, रिपोर्ट आने के बाद उसके अनुरूप जो एक्शन अनुशूचित हुआ था वो एक्शन भी कर लिया गया। SIT की गठन होने और उसके बाद में उसका कार्य करने के कारण सामने आ रही है, इसका परिणाम भी शीघ्रता सबके सामने आ जाएगा. ಇನ್ನು ಬೆಂಗಳೂರಿನಲ್ಲಿ ಬಿಜೆಪಿ RSS ಸಮನ್ವಯ ಸಭೆ ನಡೆದಿದೆ. ಬಿಜೆಪಿ ನಾಯಕರು RSS ಮುಖಂಡರು ಪಾಲ್ಗೊಂಡಿದ್ದರು. ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಜೊತೆಗೆ ಅಯೋಧ್ಯೆ ದೇಣಿಗೆ ದುರ್ಬಳಕೆ ಬಗ್ಗೆಯೂ ಚರ್ಚೆ ನಡೆದಿದೆ. ಕಾಂಗ್ರೆಸ್ನ ಆರೋಪಗಳಿಗೆ ತಕ್ಕ ಉತ್ತರ ನೀಡುವಂತೆ ತಾಕೀತು ಮಾಡಲಾಗಿದೆ. ಈ ಹೊತ್ತಲ್ಲೇ ಅಯೋಧ್ಯೆ ಅಕ್ರಮ ವಿಚಾರದಲ್ಲಿ ರಾಜ್ಯ ನಾಯಕರು ಕೂಡ ಪರಸ್ಪರ ಟೀಕೆ ಪ್ರತಿಟೀಕೆಯಲ್ಲಿ ತೊಡಗಿದ್ದಾರೆ. ದೇವಸ್ಥಾನಗಳಲ್ಲಿ ಚಪ್ಪಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕ್ತಿದ್ವಿ, ಈಗ ಹುಂಡಿ ಕಳ್ಳರಿದ್ದಾರೆ ಎಂಬ ಬೋರ್ಡ್ ಹಾಕಬೇಕಾದ ದುಸ್ಥಿತಿಯನ್ನ ಬಿಜೆಪಿ ತಂದೊಡ್ಡಿದೆ ಎಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್. ಇದಕ್ಕೆ ಟಾಂಗ್ ಕೊಟ್ಟಿರುವ CT ರವಿ ಕಾಂಗ್ರೆಸ್ನವರಿಂದ ಪಾಠ ಕಲಿಯಬೇಕಿಲ್ಲ ಅಂತ ಹೇಳಿದ್ದಾರೆ. ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದ್ರು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ BJP ಅವ್ರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಆಮೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ.
ತತ್ಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾರ್ಯಾರಿದೆ, ಎಲ್ಲಿ ಹೋಗುತ್ತೆ 200 ಕೋಟಿ ಅಂತೇಳಿ, ಅದು ಕರ್ನಾಟಕದವರೆಗೂ ಸಹ ಬಂದಿದೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ ಇದ್ರೆ ಹೇಳಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಬಗೆದಷ್ಟು ಬಯಲಾಗ್ತಿದೆ ಮಂದಿರದ ಅಕ್ರಮಗಳು. ಎಸ್ಐಟಿ ಜೊತೆಗೆ ಇಡಿ ಎಂಟ್ರಿ ಕೊಟ್ಟ ಮೇಲೆ ಇನ್ನೂ ಯಾರ್ಯಾರ ಬಂಡವಾಳ ಬಯಲಾಗುತ್ತೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಷ್ಟು ದಿನಗಳ ಕಾಲ ಕೆಲವು ದೇವಸ್ಥಾನಗಳಲ್ಲಿ ತಟ್ಟೆಗೆ ಹಾಕಿದ್ರೆ ಅರ್ಚಕರಿಗೆ, ಹುಂಡಿಗೆ ಹಾಕಿದ್ರೆ ದೇವರಿಗೆ ಅನ್ನುವ ನಾಮಫಲಕಗಳನ್ನ ಅಥವಾ ಆ ರೀತಿಯಾಗಿ ಹೇಳ್ತಾ ಇದ್ದಿದ್ದನ್ನ ಕೇಳಿದ್ವಿ. ಆದ್ರೆ ಹುಂಡಿಗೆ ಹಾಕಿದ್ರೂ ಯಾರದ್ದೋ ಕೈಗೆ ಸೇರುತ್ತೆ ಅಂತ ಹೇಳಿದ್ರೆ ಇದು ಭಕ್ತರ ನಂಬಿಕೆಗೆ ಧಕ್ಕೆಯನ್ನ ತಂದಿದೆ, ಘಾಸಿಯನ್ನ ತಂದಿದೆ. ಈ ನಿಟ್ಟಿನಲ್ಲಿ ಸರಿಯಾದಂತಹ ಪ್ರಾಮಾಣಿಕವಾದ ಪಾರದರ್ಶಕವಾದ ತನಿಖೆ ಆದಾಗ ಮಾತ್ರ ಭಕ್ತರ ನಂಬಿಕೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ, ಉಳಿಯೋದಕ್ಕೆ ಸಾಧ್ಯ ಆಗತ್ತೆ.